ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಹಸಿರು ಸೇನೆಗೆ, ಹಸಿರು ಸೇನೆಗೆ ಯಾರಪ್ಪಂದೇನಾಯ್ತು, ಯಾರಪ್ಪಂದೇನಾಯ್ತು ಜಿಂದಾಬಾದ್ 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 ಜನ ಬರೋರಿದ್ದು ಏನಾಗೈತಿ, ನಮ್ದ ಸಂಪೂರ್ಣ ಈ ಭಾಗದಾಗೆಲ್ಲ ಬೆಳಿ ನಾಶ ಆಗೈತಿ. ನಮ್ಗೆ ಬೆಳಿ ನಾಶ ಆಗಿ ಸ್ವಲ್ಪ ಮೆಕ್ಕೆಜೋಳ ಏನಾರ ಉಳಿತಾವ, ಅವ್ನ ತಕ್ಕೋಬೇಕಂತೇಳಿ ನಾವು ರೈತರೆಲ್ಲ ಬಹಳಷ್ಟು ಬಿಸಿ ಇದ್ವು. ನಾವು ನಿನ್ನೆ ರಾತ್ರಿ ಮಧ್ಯಾಹ್ನ 5 ಗಂಟೆಗೆ ಮಂದಿಗೆ ಫೋನ್ ಹಚ್ಚಿ ಹೇಳಿದ್ವು ಬರ್ಬೇಕಂತೇಳಿ. ನಿನ್ನೆ 5 ಗಂಟೆಗೆ ನಾವು ಯಾಕಂತಂದ್ರ ನಮಗ ಅದ್ಭುತ ಪ್ರಾಬ್ಲಮ್ ಆಗದ ಸರ್. ಏನಂತಂದ್ರ ಅದನ್ನೇನು ಲೈಸೆನ್ಸ್ ನಾ ರದ್ದು ಮಾಡಿಲ್ಲ, ಮತ್ತ ಈ ರಾಜ್ಯದ APMC ಮಂತ್ರಿ ರದ್ದು ಮಾಡ್ಯಾನು, ಆ ಬುಡ ಪರ್ಮಿಷನ್ ಅವ್ರ ಆ ಮೇಡಮ್ ಚೋಳಣ್ಣ ಮೇಡಮ್ ರದ್ದು ಮಾಡ್ಯಾಳು. ಕಾನೂನು ಪ್ರಕಾರ ಬಂದೈತಿ. ನಾವ್ ಇದಕ್ಕೆ ಯಾಕೆ ಹೋರಾಟ ಮಾಡಬೇಕು ಅನ್ನೋದು ಅರ್ಥ ಆಗ್ತಾ ಇಲ್ಲ. ನಾವೇನಾದ್ರು ಅನ್ಯಾಯ ಮಾಡ್ತಿದ್ರೆ ಹೇಳ್ರಿ. ಮತ್ತೆ ಇನ್ನೊಂದ್ರೆ, ಎಂದ ಜೈ ಕಿಸಾನ್ ಮಾರ್ಕೆಟ್ ನಾವೆಲ್ಲರೂ ಕೂಡ ನೀವು ಕೂಡ ಬಂದ್ ಮಾಡಿಸಿದ್ರು, ಇವತ್ತಿನವರೆಗೆ 1 kg ಕೂಡ ತರಕಾರಿ ಬಾದಾಗಿಲ್ಲ. ಎಲ್ಲ APMC ಒಳಗೆ ದಿವಸ 300, 400, 500 ಗಾಡಿ ಬರ್ತಾವು. ಅಲ್ಲೇನ್ ಮಾಡ್ತೀರಿ ಗೊತ್ತೈತಿ ಸರ್, ಜೈ ಕಿಸಾನ್ದಾಗ ಅವ್ರ ಬೇರೆ ಕಡೆ ಮಾಲ್ ತರಿಸ್ತಿರು, ನಮ್ಮ ರೈತರೆಲ್ಲ ಹೋದಲ್ಲಿ ಬಾಜಿ ಹಿಡಿದ್ರೆ ಅವ್ರ ಹರೆವತ್ತದನ್ನ ಪಟ್ಟಿ ಮಾಡ್ತೀರ, ಅವರ ರೇಟ್ ಫಿಕ್ಸ್ ಮಾಡ್ತೀರ. ಇಲ್ಲಿ ಹಂಗಿಲ್ರಿ APMC ಒಳಗ. ಇವ್ರು ತಗೊಂಡ್ಬಂದ್ರಂದ್ರೆ ಇವ್ರ ಮುಂದೆ ರೇಟ್ ರೀ, ಇವ್ರ ಮುಂದೆ ರೇಟ, ಇವ್ರ ಮುಂದೆ ರೊಕ್ಕ. ಇದು ಚಲೋರು, ಅವ್ರ ಲೂಟಿ ಮಾಡಿ ಚಲೋರು. ಹಂಗಾರ ನಾ ಏನತ್ತನ್ರಿ, ಅವ್ರ ಜೈ ಕಿಸಾನ್ದವ್ರು ಇನ್ನು 10,000 ಮಂದಿನ ಕುಡ್ಸ್ಯಾರು, ಹೋರಾಟ ಮಾಡ್ಯಾರು, ಬೇಕಾ 1,000 ರೂಪಾಯಿ ಪಟ್ಟಿ ಕೊಟ್ಟು ತರಿಸ್ಯಾರು. ಶ್ರೀಮಂತರದವ್ರು ಮಾಡಿದಾರ, ಅವ್ರ ಹೊರಗಡೆ ಹೊಡ್ತಾರ 3-4 ವರ್ಷ. ಓಕೆ ಮಾಡ್ರಿ. ಹಂಗಾರ ನಾ ಏನತ್ತನು, ರೈತರು 1 kg APMC ತಗೊಂಡ್ಬರ್ಬಾರ್ದಲ್ಲ. 500-1000 ಗಾಡಿ ಲೋಡ್ ಗಂಟ್ಲೆ ಯಾಕೆ ಬರ್ತದೆ ಸರ್? ಹಂಗಾರ ಅಲ್ಲೇನೋ 1 kg ಉಳ್ದೈತಿ, ಏನೂ ಉಳ್ದಿಲ್ಲ. ಇದು ಏನಾಗತೈತಿ, ಏನ್ ನಡ್ದೈತಿ? ನಿನ್ನೆ ಈ ಭಾಗದ ಶಾಸಕರಾಗಿರ್ತಕ್ಕಂಥ ಈ ಅಭಯ್ ಪಾಟೀಲ್ ಸಾಹೇಬ್ರು, ಇವ್ರ ಈ ಜೈ ಕಿಸಾನ್ ಬಂದ್ ಆಗ್ಬೇಕಂತ ಅರ್ಜಿ ಕೊಟ್ಟಾರ. ಅರ್ಜಿ ಕೂಡ ನಮ್ ಕಡೆ ದಾಖಲಾತಿ ಹುಡುಗಾಟಿಗೆ ಸುಳ್ಳನಿದೆ, ಆಯ್ತು ನಮ್ ಕಡೆ ದಾಖಲಾತಿ ಹುಡುಗಾರ ಕೊಡ್ತು. ನಿನ್ನೆ ಬಂದ ಏನೇನೋ ಹೇಳ್ತಾರ ಅವರು, ಈರಪ್ಪ ಕಡಾಡಿ ಅವ್ರು ಬಂದು ಹೇಳ್ತಾರೆ. ಏನ್ ನನಗೆ ಅರ್ಥ ಆಗುತ್ತ ಅಲ್ರಿ, 80 ಎಕರೆ ಜಮೀನ APMC ಐತಿ, 150 ಕೋಟಿ ರೂಪಾಯಿ ಗೌರ್ಮೆಂಟ್ ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡೈತಿ. ಅದು ರೈತರ ಉದ್ಧಾರಕ್ಕಾಗಿ, ರೈತರ ಕಲ್ಯಾಣಕ್ಕಾಗಿ. ನಿನ್ನೆ ಬರೀ ಇಷ್ಟ ಒಂದೇ ವಾರದಲ್ಲಿ 2-3 ಲಕ್ಷ ರೂಪಾಯಿ ನಿಮಗೆ ತೆರಿಗೆ ಹಣ ಹೋತ. ಅದು 8ನೇ ತೆರಿಗೆ ಹಣ ಬಂದೈತಿ. ನಿಮ್ಗೆ 1 ರೂಪಾಯಿ ಕೂಡ ತೆರಿಗೆ ಹಣ ಬಂದಿದ್ರೆ ಇಲ್ಲಿವರೆಗೆ 4 ವರ್ಷದಾಗ. ನೋಡ್ರಿ, ನಾವ್ ಮೊನ್ನೆ ಆದ್ರೂ ಹೇಳತ್ತನ್ರಿ, ಅವ್ರಿಗೆ ಏನಾರೇ ನಮ್ಗ ಅಲ್ಲೇ ಚಾಲು ಮಾಡ್ಬೇಕು, ಅಲ್ಲೇ ಚಾಲು ಮಾಡ್ಬೇಕಾದ್ರೆ ಅದನ್ನ 3 ವರ್ಷದಿಂದ ಹೇಳಿದ್ರು. ಅದನ್ನ APMCಗೆ ಸರ್ಕಾರಕ್ಕೆ ಬರೆದು ಕೊಟ್ಬಿಡ್ರಪ್ಪ, ಸರ್ಕಾರ ಟೆಂಡರ್ ಮಾಡ್ದೈತಿ, ಅದ್ರ ಪ್ರಕಾರ ಉದ್ಯೋಗ ಹಿಡಿದೈತಿ ಹೇಳಿದ್ರೆ ಅದನ್ನ ಯಾರು ಹೇಳಂಗಿಲ್ಲ. ಅವ್ರ ಬರೇ ಅವ್ರ ತಕ್ಕ ಎಲ್ಲಾ ರೀತಿಯಿಂದ ಚಲೋ ಐತಂತೇಳಿ ನಮಗ ಇವತ್ತು ವರ್ಮ ಮಾಡುದು, ದ್ವೇಷ ಮಾಡುದು. ನಾವು ದ್ವೇಷ ಮಾಡುದು, ವರ್ಮ ಮಾಡುದು ಅಲ್ಲ. ನಮ್ಮನ್ನ ಇಲ್ಲಿ ಇದಕ್ಕೆ ಯಾರು ದಿಕ್ಕಿಲ್ಲ ಅಂತ ಹೇಳಿ ಅವರೆಲ್ಲ ಆರ್ಥಿಕವಾಗಿ ಪ್ರಬಲದರು ಎಲ್ಲಿದ್ದಾರೆ ಹೇಳ್ರಿ. ಹಂಗಾರಪ್ಪ ಅಂತ ಹೇಳ್ರಿ, ಇಷ್ಟು ಮಂದಿ ಬಂದು ನಾವೆಲ್ಲರೂ ಎದಿಕ್ ಕೊಡ್ತಿರ್ಬೇಕಾದ್ರೆ ಕುಂಡ್ ಹಾಕಿ ಹಾಕ್ಸ್ಬೋದು, ಹಾಕೋತಿರ್ಲ್ಪ ವಿಧಾನಸಭಾ ಎಲ್ಲರೂ ಕುಂಡ್ರಿ, ದಯಮಾಡಿ ಶಿಸ್ತಿರ್ಲಿ ಕುಂಡ್ರಿ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಹಸಿರು ಸೇನೆಗೆ, ರೈ ಚಳವಳಿಗೆ ಜೈ ಜವಾನ್, ಜೈ ಜವಾನ್. ಮಾನ್ಯ ರಾಷ್ಟ್ರೀಯ ನಾಯಕರು ಪ್ರಕಾಶ್ ನಾಯಕ್ ಅವರು ಮಂಡಿಸಲಿದ್ದಾರೆ. ನನ್ನ ರೈತ ಅಣ್ಣ ತಮ್ಮಂದಿರು ದಯಮಾಡಿ ವ್ಯವಸ್ಥೆಗೆ ಕೈ ಮುಗಿದು ಕೇಳ್ಕೊತೇನೆ. ದಯಮಾಡಿ ತಾವುಗಳು ಕಾನೂನಿನ ವಿಶ್ವಾಸ ಇಟ್ಟು ಕಾನೂನು ಕೆಳಗಡೆ ಕೆಲಸ ಮಾಡಬೇಕು ಅಂತೇಳಿ. ಮಾನ್ಯರೇ, ಮಾನ್ಯ ಜಿಲ್ಲಾಧಿಕಾರಿ ಸಾಹೇಬ್ರೆ, ತಾವು ಕಾನೂನಿನ ಕೆಳಗೆ ಕೆಲಸ ಮಾಡಬೇಕು. ತಾವುಗಳು ರಾಜು ಶೇಖರ್ನ ಆದೇಶದ ಮೇಲೆ ಕೆಲಸ ಮಾಡಬಾರದು, ಅಭಯ್ ಪಾಟೀಲ್ ಆದೇಶದ ಮೇಲೆ ಕೆಲಸ ಮಾಡಬಾರದು. ನಾವೇನು ತಪ್ಪು ಮಾಡಿ ಓಟ್ ಹಾಕಿ ಕಳಿಸಿದವಲ್ಲ ಅಂತ ಹೆಚ್ಚು ಕಡಿಮೆ ದೇಶದ್ರೋಹಿ, ಸಮಾಜದ್ರೋಹಿ, ರೈತದ್ರೋಹಿ ಮೇಲೆ ಕೆಲಸ ಮಾಡಬಾರದು ಅನ್ನುವಂಥದ್ದು. ಅರಾಜಕತೆ ಆಗ್ತದೆ. ಈಗ ನಮ್ಮ ಅಧ್ಯಕ್ಷರು ಹೇಳಿದ್ರಲ್ಲ,
ನಾವು ಕಾನೂನೆಲ್ಲ ಉಲ್ಲಂಘಿಸ್ತೇವೆ ಅಂತೇಳಿ. ಅದು ತಪ್ಪು. ನಾವು ಗೌರವಿಸ್ತೇವೆ. ನಾವು ಕಾನೂನನ್ನ ಗೌರವಿಸುವಲ್ಲಿ ರೈತ ಮುಂದಿದ್ದಾನೆ. ಅದಕ್ಕಾಗಿ 70 ವರ್ಷಕ್ಕಿಂತ ಹೆಚ್ಚಾದ್ರೂ ನಾವು ನನಗೆ ನ್ಯಾಯಯುತವಾದಂತ ನಮಗೇನು ಮಾನದಂಡವನ್ನ ಪಡ್ಕೊಳ್ಳಿಕ್ಕೆ ನಾವು ಈ ಮೋಸಗಾರರಿಂದ ವಂಚಿತರಾಗಿದ್ದೇವೆ. ಅನಿವಾರ್ಯ ಅದು. ಎಲ್ಲಿ ತಂದು ಹಾಕೊಂಡು ಕಬ್ಬಿಗೆ ಬೆಲೆನೇ ಇಲ್ಲ, ಕರೆಂಟ್ ಸರಿಯಾಗಿಲ್ಲ, ಕಬ್ಬಿಗೆ ಬೆಲೆ ಇಲ್ಲ, ರೈತ ಹತ್ರ ರೊಕ್ಕ ಇಲ್ಲ, ಎಲ್ಲ ಸಾಲ ಮಾಡಿ ಸಾಯಕತ್ತೀವಿ. ನಮಗಿನ್ನ ದೂರಿಂದ ಬಿಜಾಪುರ, ರಾಯಚೂರು, ಯಾದಗಿರಿಯಿಂದ, ಅಥಣಿಯಿಂದ, ಧಾರವಾಡ, ಹಾವೇರಿಯಿಂದ, ಗದಗದಿಂದ ಗಾಡಿ ಮಾಡ್ಕೊಂಡು ಬರುವಷ್ಟು ಸಾಮರ್ಥ್ಯ ನಮ್ಮ ಹತ್ರ ಇಲ್ಲ. ಅದಕ್ಕೆ ನಾ ಸರ್ಗೆ ವಿನಂತಿ ಮಾಡ್ಕೊಳ್ತೀನಿ, ಇದು ಹೋರಾಟ 5 ಗಂಟೆ ಮ್ಯಾಗ ಮುಂದುವರಿಯಿತು ಅಂತಂದ್ರ ನಾವ್ ಯಾರು ಊಟ ಮಾಡಂಗಿಲ್ಲ, ಉಪವಾಸ ಇರ್ತೀವಿ. ಅದಕ್ಕೆ ತಾವ ಭದ್ರ ಆಗಬೇಕಂತೇಳಿ ನಾನು ವಿನಂತಿ ಮೂಲಕ ಅವ್ರಿಗೆ ಎಚ್ಚರಿಕೆಯನ್ನು ಕೊಡ್ತೀನಿ. ಜೊತೆಯಲ್ಲಿ ಅಧ್ಯಕ್ಷರು ಚುನ್ನಪ್ಪ ಪೂಜಾರ್ ಅವರಿದ್ದಾರೆ, ಮೈಸೂರಿಂದ ಫಯಾಜ್ ಅವರು ಬಂದಿದ್ದಾರೆ, ಯಾದಗಿರಿಂದ ಮಹೇಶ್ ಸುಬೇದಾರ್ ಬಂದಿದ್ದಾರೆ, ನಮ್ಮ ಪವಾರ್ ಅವರಿದ್ದಾರೆ. ಇವತ್ತು ನಾನು ಮರೆಯಲ್ಲ. ಜೊತೆಯಲ್ಲಿ ಇರುವಂಥ ಎಲ್ಲ ನನ್ನ ಮುಖಂಡರು ಸುಜಿತ್ ಅವರು ಇಲ್ಲಿದ್ದಾರೆ, ಅವರು ನನ್ನ ಮುಂದ್ಗಡೆ ಇದ್ದಾರೆ. 8 ದಿವಸದಿಂದ ನಾನು ಬರೀ ರಸ್ತೆ ಮೇಲೇನೆ ಇದ್ದೆ. ಈ ಸಂದರ್ಭ ಹಿಂಗ ಸೃಷ್ಟಿ ಆಗ್ಬಾರ್ದಾಗಿದೆ. ಇವತ್ತು ನೋಡಿ ಬಿಸಿಲಿತ್ತು, ಸ್ವಲ್ಪ ಕಷ್ಟ ಇತ್ತಂತ ಹೇಳಿ ದೇವರು ಮಳೆಯ ಆಶೀರ್ವಾದ ಮಾಡಿದ್ದಾರೆ. ಪರ ಚಟುವಟಿಕೆಯನ್ನ ನಾವು ಜಿಲ್ಲಾಡಳಿತದಿಂದ ಮಾಡಿದ್ದೀವಿ. ರೈತರಿಗೆ ಯಾವಾಗ್ಲೂ ತೊಂದರೆ ಆಗದಂತೆ ನೋಡ್ಕೊಳ್ಳಿಕ್ಕೇನೆ ಪ್ರಯಾಸ ಮಾಡಿದ್ದೀವಿ. 2 ಸೈಡ್ಸ್ ಇಂದ ವಾದ ವಿವಾದ ಬರ್ತಾ ಇದೆ. ಆದ್ರೆ ನಾನಿರ್ಬೋದು, ನನ್ನ ಪೊಲೀಸ್ ಆಯುಕ್ತರಿರ್ಬೋದು, ಯಾವಾಗ್ಲೂ ಕಾನೂನು ಸುವ್ಯವಸ್ಥೆ ಕಾಪಾಡಿಕೊಳ್ಳಲು ನಾವು ಪ್ರಯಾಸ ಮಾಡಿದ್ದೀವಿ. ನಂದು ಬರೀ ಒಂದೇ ಮನವಿ, ಕಾನೂನಾತ್ಮಕವಾಗಿ ತಮ್ಗೆ ಏನೇನು ವಿಚಾರಗಳು ತಾವು ಪ್ರಸ್ತಾಪ ಮಾಡಿದ್ದೀವಿ, ನಾನೀಗ ಪರಿಹಾರವನ್ನು ಹುಡುಕ್ತೀನಿ. ನಂದೊಂದೇ ಮನವಿ, ನಾವೆಲ್ಲರೂ ದಯವಿಟ್ಟು ಊಟ ಮಾಡ್ಬೇಕು. ಊಟ ಮಾಡ್ಲಿಕ್ಕೆ ನನ್ನ ಆಫೀಸ್ ಕಡೆನೇ ಬನ್ನಿ. ಸಾರ್ವಜನಿಕ ರಸ್ತೆನೂ ಬಂದ್ ಮಾಡೋದು ಸೂಕ್ತ ಅಲ್ಲ. ನಿನ್ನೇನು ಮೊನ್ನೇನು ಬಹಳ ತೊಂದರೆ ಆಯ್ತು. ಪಕ್ಕದಲ್ಲಿ ಆಸ್ಪತ್ರೆ ಇದೆ, ಶಾಲೆ ಮಕ್ಕಳು ಹೋಗೋ ದಾರಿ ಇದೆ. ನಂದು ಒಂದೇ ವಿನಂತಿ, ಈ ರಸ್ತೆಯನ್ನು ತಾವು ಖಾಲಿ ಮಾಡಿಬಿಟ್ಟು ನಮ್ಮ ಜಿಲ್ಲಾಧಿಕಾರಿ ಅವರ ಕಚೇರಿ ಕಡೆ ಬನ್ನಿ. 6 ಗಂಟೆ ಒಳಗಡೆ ನಾನು ತಮಗೆ ಒಂದು ಸೂಕ್ತ ಪರಿಹಾರವನ್ನು ನೀಡಲಿಕ್ಕೆ ಸಾಯಶಕ್ತಿ ಪ್ರಯಾಸ ಮಾಡ್ತೀನಿ. ಜಿಲ್ಲಾಧಿಕಾರಿಗಳಲ್ಲಿ ಮಾತು ಕೊಟ್ಟಾಗ ಕಮಿಷನರ್ ಸಾಹೇಬರು ತಾವು ಮಾತು ಕೊಟ್ಟಾಗ ನಾವು ವಾಪಸ್ ತಕೊಂಡೋಗಿವಿ. ಇವತ್ತು ಮಾತ್ರ ಎಂತ ಹೋರಾಟ ಅಂತಂದ್ರ ನೋಟಿಸ್ ಇಶ್ಯೂ ಆಗಬೇಕು, ಅದು ಸಂಪೂರ್ಣವಾಗಿ ಬಂದ್ ಆಗಬೇಕು. ಒಂದೇದು ಖಾಸಗಿ ಮಾರುಕಟ್ಟೆ ಏನೈತೆ ಸಂಪೂರ್ಣವಾಗಿ ಬಂದ್ ಆಗಬೇಕು. ಇವತ್ತು ನಾವು ರೈತರೆಲ್ಲ ಊಟ ತಗೊಂಡು ಬಂದೇವಿ, ಅದು ಬಂದ್ ಆಗೋ ಮಟ್ಟ ನಾವ್ ಯಾರು ಊಟ ಮಾಡಂಗಿಲ್ಲ, ಅವರು ಊಟ ಮಾಡಬಾರ್ದು. ಸರ್ಕಾರ ಕಡೆ ಕಮಿಷನ್ ತಗೊಂಡು ಗಾಡಿ ಮಾಡ್ಕೊಂಡು ಬಂದವರೆಲ್ಲ ಸ್ವಂತ ಹಾಕೊಂಡು ಬಂದಂತ ಅಣ್ಣ ತಮ್ಮ ರೈತರದೇವೆ.